ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ನೋಟ್ ಬ್ಯಾನ್ ಆಗಿ 42 ದಿನ ಆಗೋಯ್ತು. ರಾಮುಲು ರೆಡ್ಡಿಗೂ ಸಂಕಟ ಶುರುವಾಯಿತು. ಮತ್ತೆ ಕೇಂದ್ರದಿಂದ ಕಾಳ ಧನಿಕರಿಗೆ ಶಾಕ್. $100 ಕೋಟಿ ಬ್ಲಾಕ್ ಟು ವೈಟ್ ದಂಧೆ ಮತ್ತು ರಮೇಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. $100 ಕೋಟಿ ಬ್ಲಾಕ್ ಟು ವೈಟ್ ದಂಧೆ ಮತ್ತು ರಮೇಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೀಮಾ ನಾಯಕ್ ರೀತಿಯಲ್ಲೇ ಇವಾಗ ಶ್ರೀರಾಮುಲು ಮತ್ತು ರೆಡ್ಡಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಶ್ರೀರಾಮುಲು ಗನ್ಮ್ಯಾನ್ ಚನ್ನಕೇಶವ ಬಾಯ್ಬಿಟ್ಟಿದ್ದಾನೆ. ಸ್ಫೋಟಕ ಸತ್ಯ. ಸಿಐಡಿ ಮುಂದೆ ಸಂಸದ ರಾಮುಲು ಗನ್ಮ್ಯಾನ್ ಕಕ್ಕಿದ $100 ಕೋಟಿ ಅಸಲಿ ವಿಷಯ. ಗನ್ಮ್ಯಾನ್ ಬಾಯ್ಬಿಟ್ಟ ಅಸಲಿ ವಿಷಯ ಆಧರಿಸಿ ಸಿಐಡಿ ತನಿಖೆ ಚುರುಕಾಗಿದೆ. ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಶೀಘ್ರದಲ್ಲೇ ಸಿಐಡಿಯಿಂದ ನೋಟಿಸ್ ಕೂಡ ಸರ್ವ್ ಆಗುತ್ತೆ. ವಿಚಾರಣೆಯ ವೇಳೆ ಸಿಐಡಿ ಅಧಿಕಾರಿಗಳ ಮುಂದೆ ಕಣ್ಣೀರಿಟ್ಟಿದ್ದಾನೆ ಚನ್ನಕೇಶವ. ಭೀಮಾನಾಯಕ ಕಾರು ಚಾಲಕ ರಮೇಶ್ ಆತ್ಮಹತ್ಯೆ ದಿನ ಆಸ್ಪತ್ರೆ ಸೇರಿದಂತೆ ಈತ ರಮೇಶ್ ಆತ್ಮಹತ್ಯೆ ಮಾಡಿಕೊಂಡ ದಿನ ನಾನು ಅನಾರೋಗ್ಯಕ್ಕೆ ತುತ್ತಾಗಿದ್ದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಒಟ್ಟಾರೆ ಇವಾಗ $100 ಕೋಟಿ ಅಸಲಿ ವಿಷಯವನ್ನ ಬಾಯ್ಬಿಟ್ಟಿರುವ ಹಿನ್ನೆಲೆಯಲ್ಲಿ ರಾಮುಲು ಮತ್ತು ರೆಡ್ಡಿ ಇವರಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸ್ಮಿತಾ ಅವರಿಂದ. ಎಸ್ ಸ್ಮಿತಾ, ಇವಾಗ ಶ್ರೀರಾಮುಲು ಗನ್ಮ್ಯಾನ್ ಚನ್ನಕೇಶವ ಅವರ ಇಂಟ್ರಾಗೇಷನ್ ಎಲ್ಲಿ ನಡೀತಾ ಇದೆ? ಏನೆಲ್ಲ ಸತ್ಯವನ್ನ ಈತ ಬಾಯ್ಬಿಟ್ಟಿದ್ದಾನೆ? ಅರವಿಂದ್, ಕೆಎಸ್ ಅಧಿಕಾರಿ ಭೀಮಾ ನಾಯಕ್ ಕಾರು ಚಾಲಕ ರಮೇಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಏನು ಕಾರು ಚಾಲಕ ರಮೇಶ್ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಒಂದು ಡೆತ್ ನೋಟ್ ಅನ್ನ ಬರೆದಿದ್ರು. ಅದರಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮ ಮಗಳು ಬ್ರಹ್ಮಿಣಿ ಮದುವೆ ವೇಳೆ $100 ಕೋಟಿ ಬ್ಲಾಕ್ ಮನಿಯನ್ನ ಕೆಎಸ್ ಅಧಿಕಾರಿ ಭೀಮಾ ನಾಯಕ್ ಅವರ ಬಳಿ ವೈಟ್ ಮನಿ ಮಾಡಿಸಿಕೊಂಡಿದ್ರು. ಈ ವಿಷಯ ನಮ್ಗೆ ಗೊತ್ತಾಯ್ತು ಅಂತ ಈ ವಿಷಯವನ್ನ ಯಾರ ಬಳಿಯಾದ್ರೂ ಬಾಯಿ ಬಿಟ್ರೆ ಪ್ರಾಣ ತೆಗೆಯುವುದಾಗಿ ಬೆದರಿಕೆ ಹಾಕಿದ್ರು. ಜೊತೆಗೆ ಶ್ರೀರಾಮುಲು ಅವರ ಗನ್ಮ್ಯಾನ್ ಆದಂತಹ ಚನ್ನಕೇಶವ ಅವರು ಕೂಡ ನನಗೆ ಕರೆ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ರು. ಜೊತೆಗೆ ನನ್ನ ಕುಟುಂಬವನ್ನು ಕೂಡ ಜೀವ ಸಹಿತ ಪ್ರಾಣ ತೆಗೆಯೋದಾಗಿ ಅವರು ಬೆದರಿಕೆಯನ್ನ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಅವರು ಡೆತ್ ನೋಟ್ ನಲ್ಲಿ ಮೆನ್ಷನ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಬೆಂಗಳೂರಿನಿಂದ ನಿನ್ನೆ ರಾತ್ರಿ ಬಳ್ಳಾರಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಚನ್ನಕೇಶವ ಅವರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ವಿಚಾರಣೆ ವೇಳೆ ಚನ್ನಕೇಶವ ಅವರು ಹೇಳ್ತಾ ಇದ್ದಾರೆ, ನನಗೂ ಈ ಆತ್ಮಹತ್ಯೆ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದು ಅಲ್ಲದೆ ಚನ್ನಕೇಶವ ಅವರು ಹೇಳ್ತಾ ಇರೋದು ನೋಡಿದ್ರೆ, ರಮೇಶ್ ನನ್ನ ಜೊತೆ ಮಾತುಕತೆಯನ್ನೇ ನಡೆಸ್ತಾ ಇರ್ಲಿಲ್ಲ, ನನಗೂ ಆತನಿಗೂ ಅಷ್ಟೊಂದು ಅವಿನಾಭಾವ ಸಂಬಂಧ ಇರ್ಲಿಲ್ಲ. ಜೊತೆಗೆ ಆತ ಏನು ಆತ್ಮಹತ್ಯೆ ಮಾಡ್ಕೊಂಡಂತಹ ದಿನ ನಾನು ಅನಾರೋಗ್ಯಕ್ಕೆ ತುತ್ತಾಗಿದ್ದೆ. ಹೀಗಾಗಿ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ನಾನು ಚಿಕಿತ್ಸೆ ಪಡೆಯುವ ಸಲುವಾಗಿ ನಾನು ಬಳ್ಳಾರಿಯಿಂದ ಬಂದಿದ್ದೆ. ಹೀಗಾಗಿ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸಿಐಡಿ ಅಧಿಕಾರಿಗಳ ಮುಂದೆ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಅರವಿಂದ್, ಆದ್ರೆ ಸ್ಮಿತಾ, ಇವಾಗ ಚನ್ನಕೇಶವ ಅವರನ್ನೇನೋ ವಶಕ್ಕೆ ತಗೊಂಡಿದ್ದಾರಾ ಸಿಐಡಿ ಅಧಿಕಾರಿಗಳು, ಹೇಗೆ ಅಂತ? ಅರವಿಂದ್, ನಿನ್ನೆ ರಾತ್ರಿ ಅಷ್ಟೇ ಸಿಐಡಿ ಅಧಿಕಾರಿಗಳು ಬೆಂಗಳೂರಿನಿಂದ ಬಳ್ಳಾರಿ ಕಡೆಗೆ ಮುಖ ಮಾಡಿದ್ದಾರೆ. ಇವತ್ತು ಬೆಳಗಿನ ಜಾವ ಬೆಳ್ಳಂಬೆಳಗ್ಗೆ ಅವರ ಮನೆಗೆ ಭೇಟಿ ಕೊಟ್ಟು ಈ ಒಂದು ಚನ್ನಕೇಶವ ಅವರ ಒಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ವಿಚಾರಣೆ ವೇಳೆ ಚನ್ನಕೇಶವ ಅವರು ಹೇಳ್ತಾ ಇರೋದು, ನನಗೂ ಆತನಿಗೂ ಸಂಬಂಧ ಇಲ್ಲ, ಜೊತೆಗೆ ಈ ಪ್ರಕರಣದಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಜೋರಾಗಿ ಅಳ್ತಾ ಕೂಡ ಇದ್ದಾರೆ. ಅಧಿಕಾರಿಗಳನ್ನ ಎಲ್ಲೋ ಒಂದು ಕಡೆ ಅಂದ್ರೆ ದಾರಿ ತಪ್ಪಿಸುವ ಸಲುವಾಗಿ ಎಲ್ಲೋ ಒಂದು ಕಡೆ ತುಂಬಾ ದಿಗ್ಭ್ರಾಂತರಾಗಿ ಮಾತಾಡ್ತಾ ಇದ್ದಾರೆ, ತುಂಬಾ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಿಟ್ರೆ ಇದುವರೆಗೂ ಕೂಡ ಆತ ಈ ಪ್ರಕರಣದಲ್ಲಿ ನನ್ನ ಹಸ್ತಕ್ಷೇಪ ಇದೆ ಅನ್ನೋದನ್ನ ಹೇಳ್ತಾ ಇಲ್ಲ. ಜೊತೆಗೆ
ಸೊ ಆತನನ್ನ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು ಕೂಡ ಯಾವುದೇ ರೀತಿಯ ಮಾಹಿತಿಯನ್ನ ಹೊರಹಾಕದ ಹಿನ್ನೆಲೆಯಲ್ಲಿ ಆತನಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿ ಬೆಂಗಳೂರಿನ ಸಿಐಡಿ ಕಚೇರಿಗೆ ಕರೆತಂದು ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಅರವಿಂದ್. ಓಕೆ ಸ್ಮಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಇಂಟ್ರಾಗೇಷನ್ ನಡೀತಾ ಇರೋದು ಬಳ್ಳಾರಿನಲ್ಲಿ ಅಂತ ನಮ್ಮ ಪ್ರತಿನಿಧಿ ಸ್ಮಿತಾ ಹೇಳಿದ್ರು. ಹಾಗಾಗಿ ನಾವೀಗ ನೇರವಾಗಿ ಬಳ್ಳಾರಿಗೆ ಹೋಗೋಣ. ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ನಮ್ಮ ಜೊತೆ ಇವಾಗ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಭೀಮಾನಾಯ್ಕ ಕಾರು ಚಾಲಕ ರಮೇಶ್ ಆತ್ಮಹತ್ಯೆಗೂ ಶ್ರೀರಾಮುಲು ಗನ್ಮ್ಯಾನ್ ಚನ್ನಕೇಶವ ಅವರಿಗೂ ಏನಾದರೂ ಲಿಂಕ್ ಇದೆಯಾ? ಖಂಡಿತವಾಗಿಯೂ ಅರವಿಂದ್, ಏನು ಭೀಮಾನಾಯ್ಕ್ ಪ್ರಕರಣದಲ್ಲಿ 100 ಕೋಟಿ ರೂಪಾಯಿ ಹಣವನ್ನ, ರೆಡ್ಡಿ ಮಗಳ ಮದುವೆಗೆ 100 ಕೋಟಿ ರೂಪಾಯಿ ಹಣವನ್ನ ಬ್ಲಾಕ್ ಮನಿಯನ್ನ ವೈಟ್ ಮಾಡಿರೋ ಕುರಿತಂತೆ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿಗೂ ಇದೀಗ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಅವ್ರಿಗೂ ಸಹ ನೋಟಿಸ್ ಜಾರಿಯಾಗುವಂತ ಸಾಧ್ಯತೆಗಳು ದಟ್ಟವಾಗಿವೆ. ಈ ಬೆನ್ನಲ್ಲೇ ಈಗಾಗಲೇ ಏನು ರಾಮುಲು ಮತ್ತು ಜನಾರ್ದನ್ ರೆಡ್ಡಿಯ ಪಾತ್ರ ಏನು ಅನ್ನೋ ಕುರಿತಂತೆ ಪೊಲೀಸ್ ಗನ್ಮ್ಯಾನ್ ಆಗಿರ್ತಕ್ಕಂಥ ಚನ್ನಬಸವರನ್ನ ಈಗಾಗಲೇ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಆತನನ್ನ ವಿಚಾರಣೆ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ಆತನನ್ನ ವಿಚಾರಣೆ ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳಿಗೆ ಇರುವಂತ ಸ್ಪಷ್ಟ ಮಾಹಿತಿ ಏನಂತಂದ್ರೆ, ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಕೊಟ್ಟಂತ ಹಣವನ್ನ ಸ್ವತಃ ಈ ಗನ್ಮ್ಯಾನ್ ಗಳೇ ತೆಗೆದುಕೊಂಡು ಹೋಗಿ ಭೀಮಾನಾಯ್ಕನ ಹತ್ರ ಅದಲು ಬದಲು ಮಾಡ್ಕೊಂಡು ಬಂದ್ರು, ಬ್ಲಾಕ್ ಅನ್ನ ವೈಟ್ ಮಾಡ್ಕೊಂಡು ಬಂದ್ರು. ಈ ಹಣ ಸಾಗಾಣಿಕೆಯಲ್ಲಿ ಇವರ ಗನ್ಮ್ಯಾನ್ ಗಳ ಪಾತ್ರ ಪ್ರಮುಖವಾಗಿದೆ ಅನ್ನೋದು ಸಿಐಡಿ ಅಧಿಕಾರಿಗಳ ವಾದವಾಗಿದೆ. ಆದ್ರೆ ಗನ್ಮ್ಯಾನ್ ಗಳು ಈ ಆರೋಪವನ್ನ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವ್ರನ್ನ ವಿವಿಧ ರೀತಿಯಲ್ಲಿ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಹೀಗಾಗಿ ಈ ಪ್ರಕರಣ ಇನ್ನೂ ಸಾಕಷ್ಟು ವಿಚಾರಣೆ ಆಗುವಂತ ಸಾಧ್ಯತೆಗಳು ದಟ್ಟವಾಗಿವೆ. ಅರವಿಂದ್, ಆದ್ರೆ ವೀರೇಶ್, ಈಗ ಹೇಗಿದ್ರು ಕೂಡ ಸಿಐಡಿ ಅಧಿಕಾರಿಗಳು ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದಿದ್ದಾರೆ. ಆಮೇಲೆ ಪ್ರತಿಯೊಬ್ಬರನ್ನ ವಿಚಾರಣೆ ಮಾಡಿದಾಗಲೂ ಕೂಡ ರೆಡ್ಡಿ ಮತ್ತು ರಾಮುಲು ಅವರ ಹೆಸರು ಕೇಳಿ ಬರ್ತಾನೆ ಇದೆ. ಹಾಗಾಗಿ ರೆಡ್ಡಿ ಮತ್ತು ರಾಮುಲು ಅವರನ್ನು ವಿಚಾರಣೆ ಮಾಡುವ ಸಾಧ್ಯತೆ ಇವಾಗ ಬಳ್ಳಾರಿನಲ್ಲಿ ಇದೆಯಾ ಅಂತ? ಖಂಡಿತವಾಗಿಯೂ ಆ ಸಾಧ್ಯತೆಗಳು ದಟ್ಟವಾಗಿವೆ ಅಂತ ಹೇಳ್ಬೋದು. ಮೊದಲಿಗೆ ಸರ್ಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಗನ್ಮ್ಯಾನ್, ಏನು ಪೊಲೀಸ್ ಗನ್ಮ್ಯಾನ್ ಆಗಿರ್ತಕ್ಕಂಥ ಚನ್ನಬಸವ ಇದ್ದಾನೆ, ಈತನನ್ನ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ. ರೆಡ್ಡಿ ಮತ್ತು ರಾಮುಲು ಮತ್ತು ಆರೋಪಿ ಭೀಮಾನಾಯ್ಕ್ ಮಧ್ಯೆ ಯಾವ ಪಾತ್ರ, ಯಾವ ರೀತಿಯಾಗಿ ವ್ಯವಹಾರಗಳು ನಡೆದವು, ಇದು ನಿಮ್ಮ ಗಮನಕ್ಕೆ ಇದೆ. ಅವರು ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನು ಮಾತುಕತೆ ಮಾಡಿದ್ರು, ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾರು ಭೇಟಿ ಆದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಪಡೆದುಕೊತಾ ಇದ್ದಾರೆ. ಯಾಕಂತಂದ್ರೆ ಗನ್ಮ್ಯಾನ್ಗೆ ಸಂಪೂರ್ಣವಾದಂತ ಮಾಹಿತಿ ಇರಬೇಕು. ಅವರ ಚಲನವಲನಗಳ ಬಗ್ಗೆ ಅವರು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾ ಇರಬೇಕು. ಈ ಹಿನ್ನೆಲೆಯಲ್ಲೇ ಇವರನ್ನ ಇದೀಗ ಮೊದಲಿಗೆ ವಿಚಾರಣೆಯನ್ನ ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಸಿಐಡಿ ಅಧಿಕಾರಿಗಳಿಗೆ ಇರುವ ಪ್ರಮುಖ ಮಾಹಿತಿ ಏನಂತಂದ್ರೆ, ರೆಡ್ಡಿ ಮತ್ತು ರಾಮುಲು ಕೊಟ್ಟಂತ ಹಣವನ್ನ ನೇರವಾಗಿ ಭೀಮಾನಾಯ್ಕಿಗೆ ಅವರ ಕೈ ತಲುಪಿಸ್ಲಿಕ್ಕೆ, ಹಣವನ್ನ ಅದಲು ಬದಲು ಮಾಡುವಲ್ಲಿ ಗನ್ಮ್ಯಾನ್ ಗಳ ಪಾತ್ರ ಪ್ರಮುಖವಾಗಿದೆ. ಈ ಹಿನ್ನೆಲೆಯಲ್ಲೇ ಇದೀಗ ಸಿಐಡಿ ಅಧಿಕಾರಿಗಳು ಗನ್ಮ್ಯಾನ್ ಅನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಭೀಮಾನಾಯ್ಕ್ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿಯ ಮೇರೆಗೆ ಇದೀಗ ಇವರನ್ನ ವಿಚಾರಣೆ ಮಾಡಿದ್ದಾರೆ. ರಾಮುಲು ಮತ್ತು ರೆಡ್ಡಿಗೂ ಸಹ ಮೊದಲಿಗೆ ನೋಟಿಸ್ ಅನ್ನ ಕೊಟ್ಟು ಆನಂತರ ವಿಚಾರಣೆ ಮಾಡುವ ಸಾಧ್ಯತೆಗಳು ಇವೆ ಅಂತ ಹೇಳ್ಬೋದು. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.